ಆಗಿರುವಂತದ್ದು ಏನ್ ಅಂಗಡಿ ಮತ್ತೆ ತಮ್ಮ ಅಂಗಡಿಗೆ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಅಂತ? ನಮ್ದು ಇದೆ ಫಸ್ಟ್ ಬಂದಿದ್ದು ನೋಟಿಸು. ನಮ್ಗೆ ಇದು ಏನಂತಾನೆ ಗೊತ್ತಿಲ್ಲ. ಆಕ್ಚುಲಿ ನಮ್ಮ ಅಂಗಡಿ ಇರೋದು ಕನಕಪುರ ರೋಡಲ್ಲಿ. ಒಂದು ಸಣ್ಣ ಕಾಂಡಿಮೆಂಟ್ಸ್ ಮಾಡ್ಕೊಂಡಿದ್ದೀವಿ, ಟೀ ಕಾಫಿ ಬ್ರೆಡ್ ಪೇಪರ್ ಮಾರೋದು. ಇನ್ನು ಮುಂದೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ GST ಅಂದ್ರೆ ಏನಂತ ಗೊತ್ತಿಲ್ಲ. ಇದು ಒಮ್ಮಿದ ಮೇಲೆ ಇದು ನೀವು 23 ಲಕ್ಷ ಕಟ್ಟಿ 24 ಲಕ್ಷ ಕಟ್ಟಿ ಅಂದ್ರೆ ನಾವು ಮಾಡ್ಕೊಂಡು ಸಾಲನೇ ಕಟ್ಟಕ್ ಆಗ್ತಾ ಇಲ್ಲ. ಇದನ್ನ ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ಟೋದು ನಾವು? ಇನ್ನು ಒಂದೇ ಏನೋ ನಮ್ಗೆ ಬೆನ್ನೆಲುಬಾಗಿ ರವಿ ಸರ್ ನಿಂತಾರೆ, ಅವ್ರ ಜೋಡಿ ಅವ್ರು ಏನು ಹೇಳ್ತಾರೆ ಅದು ಸದಸಿದ್ಧವಾಗಿದ್ದೀವಿ. ಮುಂದಿನ ಹೋರಾಟ ಅಂದ್ರೆ ನಾವು ಈಗ 23, 24ಕ್ಕೆ ನಾವು ಎಲ್ಲ ಒಂದೊಂದೇ ಬಂದ್ ಮಾಡಿಬಿಡ್ತೀವಿ. 25ಕ್ಕಂತೂ ಕಥಾಖಂಡಿತವಾಗಿ ನಾವಂತೂ ಇದಕ್ಕೆ ಧರಣಿ ಕೂತ್ಕೋತೀವಿ ರವಿ ಸರ್ ಜೋಡಿ. ಎಲ್ಲದಕ್ಕೂ ರೆಡಿ, ನಾವು ಸಾಯಕ್ಕೂ ರೆಡಿ. ಆ ಲೆಕ್ಕಕ್ಕೆ ಆಗ್ಬಿಟ್ಟಿದೆ ನಾವು. ಯಾಕಂದ್ರೆ ನಮ್ಮ ಜೀವನನೇ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 12 ಗಂಟೆ ಮಟ್ಟ ಒದ್ದಾಡಿ ಈಗ ನನಗೆ GST ಕಟ್ಟು, ನಾವು ಮಾರೋದೆಲ್ಲ GST ಕಟ್ಟಾಗಿದ್ದ ಐಟಮೇ. ಸಿಗರೇಟು ಅದರಲ್ಲೆಲ್ಲ ಏನು ಸಿಗುತ್ತೆ? ಈ ಥರ ಗೌರ್ಮೆಂಟ್ ಮಾಡಿದರೆ ನಮ್ಗೆ ಏನು ಗೊತ್ತಿಲ್ದಿದ್ದಾರೆ ನಾವು ಎಲ್ಬೋರ್ಡು. ನಮ್ಮಂತರಿಗೆ ನೀವು GST ಕಟ್ಟಿ ಅಂತೇಳಿ ಹೇಳಿ ಹಿಂಗೆ ಪೇಪರ್ ಕೊಟ್ಟರೆ 23 ಲಕ್ಷ ಕಟ್ಟಿ 24 ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ತಂದು ಕಟ್ಟಬೇಕು ನಾವು? ನಮ್ಮ ಹತ್ರ ಇದು ಏನಂತಾನೆ ಗೊತ್ತಿಲ್ಲ. ನಾವು ಒಟ್ಟೇನೋ ಬೆಳಗಿನ ಸಂಜೆ ಮಟ್ಟ ಕಷ್ಟಪಡಬೇಕು, ಏನೋ ನಿಯತ್ತಿಂದ ಬದುಕಬೇಕಂತೇಳಿ ಇದ್ದೀವಿ. ಗೌರ್ಮೆಂಟ್ ಏನಾದ್ರು ಇದು ಮುನ್ನ ಮಾಡಿದೆ ನಮಗೆ ಮುಂದೆ ಏನೋ ಒಂದು ಈ ಥರ ಮಾಡ್ಬೇಕಂತ ಅವರು ನಮ್ಗೆ ಕರೆಕ್ಟಾಗಿ ಹೇಳಿದರೆ ನಾವು ಮುಂದೆ ಇದು ಮಾಡ್ತೀವಿ. ಅದನ್ನು ಬಿಟ್ಕೊಂಡು ಇದನ್ನು ಕಟ್ಟಿ ಮಾಡಿ ಅಂತೇಳಿ ಹೇಳಿದರೆ ಏನಿಲ್ಲ, ತಗೊಂಡು ಸಾಯೋದಷ್ಟೇ, ಬೇರೆ ಏನೂ ಇಲ್ಲ. ನಮ್ಮ ದಾರಿ ಏನೋ ನಮ್ಗೆ ಬೆನ್ನೆಲುಬಾಗಿ ಅವ್ರು ನಿಂತಾರೆ, ಅವ್ರ ಹಿಂದೆ ನಾವು ಯಾವತ್ತೂ ನಾವು ರೆಡಿ. ನನ್ನ ಹೆಸರು ಚಿಕ್ಕಯ್ಯ ಅಂತೇಳಿ, ನನ್ನ ಯಕ್ಷ ಬ್ರಹ್ಮಲಿಂಗೇಶ್ವರ ಅಂತೇಳಿ, ಕಾಂಡಿಮೆಂಟ್ಸು.